ಇತ್ತೀಚೆಗೆ ನೆಗೆಟಿವ್ ಪಿಆರ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ. ಬಿಕಾಸ್ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಕೂಡ ಇದರ ಬಗ್ಗೆ ಧ್ವನಿ ಎತ್ತಿರುವಂತದ್ದು. ವಿನಯ್ ಗೌಡ ಆಗಿರ್ಬೋದು, ಸಂಗೀತ ಶೃಂಗೇರಿ ಆಗಿರ್ಬೋದು, ಇನ್ನೊಂದಷ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಕೂಡ. ಬಿಕಾಸ್ ಯಾಕಂದ್ರೆ ಒಬ್ಬರ ಪೇಜ್ ನ ಪಿ ಆರ್ ಹ್ಯಾಂಡಲ್ ಮಾಡಕ್ ಕೊಟ್ಟಾಗ ಆ ಪೇಜ್ ನ ಹ್ಯಾಂಡಲ್ ಮಾಡ್ಬೇಕೆ ಹೊರತು ಆಪೋಸಿಟ್ ಕಂಟೆಸ್ಟೆಂಟ್ ಯಾರಿರ್ತಾರೆ ಅವ್ರ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಿದ್ದಾರೆ ಅನ್ನುವಂತ ಟಾಕ್ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಆ, ಇದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ಆದ್ರೆ ನನಗನ್ಸ್ದಂಗೆ ಆ, ಎಲ್ಲೋ ಒಂದ್ ಕಡೆ ನಿಜ ಅನ್ಸುತ್ತೆ ನೀವು ಹೇಳಿದ್ದು. ಯಾಕಂತಂದ್ರೆ ಧನುಷ್ಗೆ ನಾವು ನೋಡಿರೋ ಪ್ರಕಾರ ಎಲ್ಲ ಆಲ್ಮೋಸ್ಟ್ ನನ್ಗೆ ಗೊತ್ತಿರೋದು ನನ್ನ ಫ್ರೆಂಡ್ ಸರ್ಕಲ್ ಆಗ್ಲಿ, ನಮ್ ಜಿಮ್ ಅಲ್ಲಿ ಆಗ್ಲಿ, ಆಚ್ ಕಡೆ ಆಗ್ಲಿ, ಎಷ್ಟೊಂದ್ ಕಡೆ ಎಲ್ಲ ಪಾಸಿಟಿವ್ ಇದೆ, ಎಲ್ಲೂ ನೆಗೆಟಿವ್ ಬಂದಿಲ್ಲ. ಬಟ್ ಆ ತರ ತೋರಿಸ್ತಾ ಇದಾರೆ ಅಂತ ನನಗೂ ಎಲ್ಲೋ ಒಂದ್ ಕಡೆ ಅನಿಸ್ತು. ಯಾಕಂದ್ರೆ ಆ ರೀತಿ ಅಲ್ಲ ಅವನು ಇರೋ ವ್ಯಕ್ತಿನೇ ಬೇರೆ, ಅವ್ನು ಆಡ್ತಾ ಇರೋದೇ ಬೇರೆ. ನೀವು ಯಾವ್ದ್ರಲ್ಲೇ ತಗೊಳ್ಳಿ ಸರ್, ಡೇ ಒನ್ ಇಂದ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆದಾಗಿಂದ ಇವತ್ತವರೆಗೂ ಧನುಷ್ ಇಲ್ಲಿ ತನಕ ಏನಾದ್ರೂ ಕಿಚ್ಚ ಸುದೀಪ್ ಅವ್ರು ಹೋಗಿ ಅವ್ರಿಗೆ ಬೈದಿರೋದೇನಾದ್ರೂ ಇದೆಯಾ? ಆ ಥರದ್ದು ಏನೂ ಇಲ್ಲ. ಸೊ ಆ ಥರ ಬೈಸ್ಕೊಳ್ದಿರ ಅವ್ನು ಕೆಲಸ ಮಾಡಕ್ ಟ್ರೈ ಮಾಡ್ತಾನೆ. ಈ ಪಿ ಆರ್ ಅವ್ರು ಹೆಂಗ್ ತೋರಿಸ್ತಾರೋ, ಇನ್ನೊಂದೇನಾಗುತ್ತೆ ಗೊತ್ತಾ, ನೀವು ಆಚೆ ಸೋಷಿಯಲ್ ಮೀಡಿಯಾ ಏನ್ ತೋರಿಸುತ್ತೋ ಅದೇ ನಿಜ. ನೀವು ಒಳಗಡೆ ಅವರು ನೋಡಿ ಸರ್, ಅವ್ರು ಎಷ್ಟೋ ತೋರಿಸ್ತಾರೆ ಸರ್, ಒಂದು ಹಬ್ಬ ಅಂದ್ರೆ ಒಂದು 1 ಅವರ್ ತೋರಿಸ್ಬೋದು, ಒಂದೂವರೆ ಗಂಟೆ ಅಷ್ಟೇ ತೋರ್ಸೋದವ್ರು ಒಂದು ಎಪಿಸೋಡ್ ಅಲ್ಲಿ. ಸೊ ಒಂದು ದಿವಸ ಎಲ್ಲ ಏನಾಗಿರುತ್ತೆ ಅನ್ನೋದು ಅವ್ರು ತೋರ್ಸಲ್ವಲ್ಲ ಸರ್. ಅವ್ರು ಈಗ ಬೈದ್ ಮಾತ್ರ ತೋರಿಸ್ಬಿಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಅಲ್ಲಿ ಒಳಗೆ ಬೇರೆನೇ ಇರುತ್ತೆ. ಸೊ ಅದೇ ರೀತಿ ಫಸ್ಟ್ ಇವ್ರು ಮಾತಾಡ್ಕೊಂಡಿರ್ತಾನೇನೋ, ಹೇಳಿರ್ತಾನೆ ಇಲ್ಲ ನೀನ್ ಹಿಂಗ್ ಮಾಡ್ಬೇಡ ಹಂಗ್ ಮಾಡು ಅಂತ. ಲಾಸ್ಟ್ಗೆ ಮಿತಿ ಮೀರಿದಾಗ ಅವ್ನು ಬೈದಿರ್ತಾನೋ ಏನೋ, ಅದನ್ನ ಎತ್ಕೊಂಡೋಗಿ ತೋರಿಸ್ತಾರೆ. ಅವಾಗ ಏನಾಗುತ್ತೆ, ಆಬ್ವಿಯಸ್ಲಿ ಮನುಷ್ಯ ನೆಗೆಟಿವ್ ಅಂತಾನೆ ಕಾಣೋದು. ಸೊ ಅವ್ರ ವ್ಯಕ್ತಿತ್ವನ ಪರ್ಸ್ನಲಿ ತಗೊಂಡು ಅವ್ರನ್ನ ಜಡ್ಜ್ ಮಾಡೋದು, ಅದನ್ನೇ ಸೋಷಿಯಲ್ ಮೀಡಿಯಲ್ಲಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಕಾಮಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿನೇ ಅನ್ನುವಂತಹ ಒಂದು ಗಾದೆ ಮಾತಿದೆ. ಅದೇ ರೀತಿ ಈಗ ಕೆಲವೊಬ್ಬರೆಲ್ಲ ದೃಷ್ಟಿಕೋನದಿಂದ ಬೇಕು ಅಂತ ಟಾರ್ಗೆಟ್ ಮಾಡ್ಕೊಂಡು ನೆಗೆಟಿವ್ ಮಾಡ್ಲೇಬೇಕು ಅನ್ನುವಂತಹ ನೆಗೆಟಿವ್ ಕಮೆಂಟ್ಸ್ ಹಾಕುವಂತವ್ರಿಗೆ ಏನ್ ಹೇಳ್ತೀರಾ? ಬಿಕಾಸ್ ಯಾಕಂದ್ರೆ ನಾನು ಕೂಡ ಒಂದಷ್ಟು ಕಮೆಂಟ್ಸ್ ಅನ್ನ ನೋಡಿದಾಗ ಗೊತ್ತಾಯ್ತು. ಬಿಕಾಸ್ ಯಾಕಂತಂದ್ರೆ ನೀವು ಹೇಳಿದಾಗಲೇ ಕಿಚ್ಚ ಸುದೀಪ್ ಅವರು ಕೂಡ ಎಲ್ಲೋ ಒಂದ್ ಕಡೆ ಅವ್ರನ್ನ ಮಾತೆತ್ತಿದ್ದು ಬೈದಿದ್ದಾಗಿರ್ಬೋದು ಅಥವಾ ವಾರ್ನ್ ಮಾಡಿದ್ದಾಗಿರ್ಬೋದು ಎಲ್ಲೂ ಕೂಡ ಕಾಣಿಸಿಲ್ಲ. ಆದ್ರೂ ಕೂಡ ಜನ ಒಬ್ಬರನ್ನ ನೆಗೆಟಿವ್ ಆಗಿ ಪೋರ್ಟ್ರೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಅನ್ನ ಇಟ್ಕೊಂಡಾಗ ಸೊ ಅವ್ರು ಕಾಣಿಸೋದೆಲ್ಲಾನು ಕೂಡ ನೆಗೆಟಿವ್ ಆಗಿ ಕಾಣಿಸುತ್ತೆ. ಆ ನೆಗೆಟಿವ್ ಕಾಮೆಂಟ್ಸ್ ಹಾಕುವಂತವ್ರಿಗೆ ಆಸ್ ಎ ಫ್ರೆಂಡ್ ಆಗಿ ಏನ್ ಹೇಳ್ತೀರಾ? ನೆಗೆಟಿವ್ ಕಮೆಂಟ್ಸ್ ಹಾಕೋರ್ಗೆ ನಾವು ನಿಲ್ಸಿ ಅಂತ ಹೇಳಿದ್ರೆ ನಿಲ್ಸಲ್ಲ. ಅದನ್ನ ನಾವು ಯಾರ ಕೈಯಿಂದನೂ ಸ್ಟಾಪ್ ಮಾಡಕ್ಕಾಗಲ್ಲ. ಈಗ ಹಂಗ್ ನೋಡೋಕೋರೆ ದೊಡ್ಡ ಆಕ್ಟರ್ಗಳಿಗೆ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ ಅಲ್ವಾ, ನಾವು ಅದನ್ನ ನಿಲ್ಸೋದಕ್ಕಾಗಲ್ಲ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ ಒಂದೇ ಒಂದ್ ಮಾತು, ನಿಮ್ಗೂ ಕೂಡ ಒಂದು ಫ್ಯಾಮಿಲಿ ಇದೆ. ನಿಮ್ಗೂ ಹೆಂಡತಿ ಇರ್ತಾರೆ, ನಿಮ್ಗೂ ಅಕ್ಕ ಇರ್ತಾರೆ, ನಿಮ್ಗೂ ಅಣ್ಣ ಇರ್ತಾರೆ, ತಮ್ಮ ಇರ್ತಾರೆ, ತಂದೆ ಇರ್ತಾರೆ, ಬಂಧು ಬಳಗ ಎಲ್ಲ ಇದೆ ನಿಮ್ಗೂ ಕೂಡ. ಅದೇ ರೀತಿ ನಿಮ್ ಬಗ್ಗೆ ನೀವೇ ಒಂದ್ಸರಿ ಪ್ರಶ್ನೆ ಮಾಡಿ ನೋಡ್ಕೊಳ್ಳಿ. ನಿಮ್ಗೆ ಯಾರಾದ್ರೂ ಒಂದ್ಸರಿ ಈ ತರ ನೀನ್ ಇಂಥವ್ನು, ನೀನ್ ಅಂತವ್ನು, ನೀನ್ ಹಂಗ್ ಮಾಡ್ಬಾರ್ದಾಗಿತ್ತು ಅಂತ ನಿಮ್ಗೆ ಹೇಳಿದ್ರೆ, ನೀವು ಮಾಡದೇ ಇರೋದನ್ನ ನಿಮ್ಗೆ ಹೇಳಿದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂತ ಅನ್ಕೊಳ್ಳಿ. ಅದಾದ್ಮೇಲೆ ಕಮೆಂಟ್ ಮಾಡಿ, ಅಷ್ಟು ಹೇಳಕ್ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ಕಮೆಂಟ್ ಮಾಡೋರು ನೀವು ಏನ್ ಜಾಸ್ತಿ ಹೇಳಕ್ಕಾಗಲ್ಲ ಸರ್. ನಾವು ಹೋಗ್ಬಿಟ್ಟು ಅವ್ರ ಫೋನ್ ಕಿತ್ಕೊಳಕ್ಕಾಗಲ್ಲ ಅಥವಾ ಬ್ಲಾಕ್ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಮಾಡೋರು ಮಾಡ್ತಾನೆ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಆಸ್ ಎ ಫ್ರೆಂಡ್ ಆಗಿ ನೀವು ಧನು ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಆಸೆ ಇದ್ದೇ ಇರುತ್ತೆ. ಬಟ್ ಧನುಗೆ ಯಾರು ಕಾಂಪಿಟೇಟರ್ ಆಗಿದ್ದಾರೆ ಅಂತ? ಸರ್ ಧನುಗೆ ಯಾರು ಕಾಂಪಿಟೇಟರ್ ಇಲ್ಲ ಸರ್, ಧನು ಕಾಂಪಿಟೇಟರ್. ನೀವು ಹಂಗ್ ನೋಡಿದೀರಾ, ಟಾಸ್ಕ್ ಅಲ್ಲಿ ನೋಡಿದೀರಾ, ಆಮೇಲೆ ವ್ಯಕ್ತಿತ್ವ ಆಟದಲ್ಲಿ ನೋಡಿದೀರಾ. ಇಲ್ಲಿ ತನಕ ಬೇರೆ ಯಾವ್ದಾರು ನೋಡ್ರಿ, ನೀವು ಯಾವ್ದಾರು ತಗೊಳ್ಳಿ, ಚೆನ್ನಾಗಿ ಆಡ್ತಾ ಇದ್ದಾನೆ. ಕಾಂಪಿಟೇಟರ್ ಅಂತ ನನ್ಗೆ ಯಾರು ಇದಾರೆ ಅಂತಾನೆ ಅನ್ಸಲ್ಲ. ಅವನೇ ವಿನ್ ಆಗೋದು ಈ ಸರಿ, ನಮ್ ಧನುಷೇ ವಿನ್ ಆಗೋದು. ಕಾದ್ ನೋಡೋಣ ಯಾರು ವಿನ್ ಆಗ್ತಾರ ಅಂತ ಕಾದ್ ನೋಡೋಣ. ಬಟ್ ಆದ್ರೆ ನಮ್ಗೆಲ್ಲ ಅನ್ಸೋದು, ನಮ್ಗೆ 100% ಗ್ಯಾರಂಟಿ ಇದೆ ಧನುನೇ ಗೆಲ್ತಾನೆ ಅಂತ. ಬಟ್ ಕಾದ್ ನೋಡ್ಬೇಕು, ಅದು ಲಾಸ್ಟ್ ವರ್ಗು ಏನು ಹೇಳಕ್ ಬರಲ್ಲ. ಲಾಸ್ಟ್ ಟೈಮ್ ನಿಮ್ಮ ಎದುರುಗಡೆ ಕೇಳಿದ್ರು ಬಿಗ್ ಬಾಸ್ ಹೋಗ್ತೀರಾ ಅಂತ ಹೇಳ್ಬಿಟ್ಟು, ಹೋಗಲ್ಲ ಅಂತಾನೆ ಹೋಗ್ಬಿಟ್ರು. ಅಂತದ್ರಲ್ಲೂ ಕೂಡ ಫಿನಾಲೆ ಅಂತದ್ವರೆಗೂ ಕೂಡ ಬಂದಿದ್ರೆ, ಧನುಷ್ ಅವ್ರಿಗೆ ಬಿಗ್ ಬಾಸ್ ಕಪ್ ಎಷ್ಟು ಮುಖ್ಯ ಅಂಡ್ ಯಾಕೆ ಅಂತ? ಕರೆಕ್ಟಾಗಿ ಕೇಳಿದ್ರಿ ಈ ಪ್ರಶ್ನೆ ನನಗೆ. ಧನುಷು ಒಂದೇ ಒಂದು ರೀಸನ್ ಯಾಕೆ ಹೋಗಲ್ಲ ಅಂತ ಹೇಳ್ತಾ ಇದ್ದ ಅಂದ್ರೆ ಇದೇ ರೀಸನ್, ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ನನ್ನ ಜನ ಎಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ. ಬಟ್ ನಾವೆಲ್ಲ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿ ಸೇರ್ಕೊಂಡು ನೀನ್ ಹೋಗು, ನೀನ್ ಒಂದು ಆಟ ಚೆನ್ನಾಗಿದೆ, ನಿನ್ ವ್ಯಕ್ತಿತ್ವ ಚೆನ್ನಾಗಿದೆ, ನೀನ್ ಏನು ಅನ್ನೋ ತೋರ್ಸಿ ಹೋಗು ಅಂತ. ಅವ್ನು ಇದೇ ರೀಸನ್ಗೋಸ್ಕರ ನಾನು ಬಿಗ್ ಬಾಸ್ ಹೋಗಲ್ಲ ಅಂತ ಇದ್ದಿದ್ದ ಅಷ್ಟೇ. ಬಟ್ ಆದ್ರೆ ಅವನು ಕಪ್ ಗೆಲ್ಲೋದು, ನೀವು ಕೇಳಿದ ಪ್ರಶ್ನೆಗೆ ಕಪ್ ಯಾಕೆ ಗೆಲ್ಬೇಕು ಅಂತಂದ್ರೆ ಎಸ್ ಸರ್, ಅವ್ನು ಗೆಲ್ಲೇಬೇಕು. ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅವ್ನು ಬರೀ ಧನುಷ್ ಆಗಿರಲ್ಲ, ಬೇರೆ ವ್ಯಕ್ತಿಯಾಗೆ ಬರ್ತಾನೆ. ನಾಳೆ ದಿವಸ ಫಿಲಮ್ ಮಾಡ್ಬೋದು, ಇನ್ನೊಂದು ಸೀರಿಯಲ್ ಮಾಡ್ಬೋದು, ಇನ್ನೊಂದು ರಿಯಾಲಿಟಿ ಶೋ ಮಾಡ್ಬೋದು. ಬಟ್ ಆದ್ರೆ ಈ ಸಮಾಜಕ್ಕೆ ಏನೋ ಒಂದು ಕೊಡ್ತಾನೆ. ಇದು ಒಂದೇ ಅಲ್ಲ ಸರ್ ಅವ್ನು ಮಾಡೋದು, ಬರೀ ನಂದಾಯ್ತು, ನನ್ನ ಕೆಲಸ ಆಯ್ತು, ನಾನು ಬರೀ ಸೀರಿಯಲ್ ಮಾಡ್ತೀನಿ, ಫಿಲಮ್ ಮಾಡ್ತೀನಿ, ಏನೋ ಒಂದು ಮಾಡ್ತೀನಿ ಅನ್ನೋದಿಲ್ಲ, ವರ್ಕೌಟ್ ಮಾಡ್ತೀನಿ ಅನ್ನೋದಿಲ್ಲ. ಅವನಿಗೆ ಹೆಲ್ಪಿಂಗ್ ನೇಚರು ಭಾಳ ಇದೆ, ಅದು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯ.
ಎಷ್ಟೋ ಇದು ಓಲ್ಡ್ ಏಜ್ ಹೋಮ್ಸ್ಗೆಲ್ಲ ಹೆಲ್ಪ್ ಮಾಡಿದ್ದಾನೆ. ಆಮೇಲೆ ಕೈಯಲ್ಲಿ ಹಂಗ್ ಮಾಡೋದ್ಕಿಂತ ಅವನು ಜಾಸ್ತಿ ಫ್ರೆಂಡ್ಶಿಪ್ಪಲ್ಲಿ ಹೆಲ್ಪ್ ಮಾಡಿರೋದೇ ಜಾಸ್ತಿ. ಯಾರಿಗಾದ್ರೂ ಕಷ್ಟ ಅಂದ್ರೆ ಇಮಿಡಿಯೇಟ್ ಆಗಿ ಬಂದ್ ಮಾಡ್ತಾನೆ. ಸೊ ಅಂಥವ್ರಿಗೆ ಆ ಕಪ್ಪು ಸಿಕ್ಕಿದಾಗ ಅಂಥವ್ನಿಂದ ಎಷ್ಟೊಂದು ಜನ ಮಾದರಿಯಾಗಿ ತಗೊಂತಾರೆ. ಅವನ್ನ ಮಾದರಿಯಾಗಿ ತಗೊಂಡಾಗ ಆ ಥರ ಜನಕ್ಕೆ ಎಷ್ಟೋ ಸೋಷಿಯಲ್ ಸರ್ವಿಸ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಧನುಷ್ ಅವರ ಸ್ಟ್ರಗ್ಲಿಂಗ್ ಪೀರಿಯಡ್ ಬಗ್ಗೆ ಏನಾದ್ರು ಹೇಳ್ತೀರಾ ಅಂತ? ಸರ್ ಎಲ್ಲ ನಾನು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೆ, ಬಡವ್ರ ಮಕ್ಳಿಗೆ ಗೆಲ್ಬೇಕು, ಬಡವ್ರ ಮಕ್ಳಿಗೆ ಗೆಲ್ಬೇಕು ಅಂತ. ಹೌದು ಸರ್, ಬಡವ್ರ ಮಕ್ಳಿಗೆ ಗೆಲ್ಬೇಕು. ನಮ್ಮ ಹುಡುಗನು ಬಡವ್ರ ಮಗನೇ ಸರ್. ಅವನು ಹುಟ್ಟಿದಾಗಲೇ ಏನು ಸಾವುಕಾರ ಆಗಿರ್ಲಿಲ್ಲ, ಅವನು ಬಡವನಾಗೆ ಬಂದಿದ್ದು. ಈಗ ಇವತ್ತು ಧನುಷ್ ಏನಿದಾನಲ್ಲ ಸರ್, ಅವನು ಇಂಡಸ್ಟ್ರಿಗೆ, ನಾನು ಅವನ್ನ ನೋಡಿದಾಗ, ಇದು ಪರ್ಸ್ನಲ್ ವಿಷಯ ಹೇಳ್ಬಾರ್ದು ಬಟ್ ಹೇಳ್ತಾ ಇದ್ದೀನಿ, ಅವನು ಕೆಲಸ ಇಲ್ದಂಗೆ 3 ವರ್ಷ ಇದ್ದ ಸರ್. 2 ರಿಂದ 3 ವರ್ಷ, ನನಗೆ ಅದು ಕರೆಕ್ಟಾಗಿ ಗೊತ್ತಿಲ್ಲ, 2 ವರ್ಷ ಇರಬೇಕು ನಾವು. ಅವಾಗ ಎಲ್ಲರೂ ಕೇಳ್ತಾ ಇದ್ರು ಅವನಿಗೆ, ನೀನು ಯಾವ್ದಾರು IT ಕಂಪನಿಗೆ ಹೋಗು, ಯಾವ್ದಾರು ಕೆಲ್ಸಕ್ಕೆ ಸೇರ್ಕೋ, ಯಾವ್ದಾರು ಒಂದು ಕೋರ್ಸ್ ಮಾಡು ಅಂತ. ಸರ್ ಅವನು ಹೇಳಿದ್ ಒಂದೇ, ನಾನು ಆ್ಯಕ್ಟಿಂಗೇ ಮಾಡಬೇಕು, ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ. ಅವನಿಗೆ ಯಾರು ಈ ಇಂಡಸ್ಟ್ರಿನಲ್ಲಿ ಗಾಡ್ ಫಾದರ್ ಅನ್ನೋದಿಲ್ಲ ಸರ್. ಅವನು ಆಡಿಷನ್ ಕೊಟ್ಬಿಟ್ಟೆ ಅವನ್ನ ಇದು ಮಾಡಿದ್ದು. ಅವ್ನು ಇವತ್ತು ಹೀರೋ ಆಗಿರೋದು ಅವ್ನು ಕಷ್ಟ ಬಿದ್ದಿನೇ. ಇವತ್ತು ನೀವು ಧನುಷ್ನ ಏನು ನೋಡ್ತಾ ಇದ್ದೀರಾ, ಅವನೆಲ್ಲ ಅವ್ನ ಕಷ್ಟದಿಂದ ಬಂದಿರೋದ ಧನುಷ್. ಇವತ್ತು ಅವನು ಬಡವ್ರ ಮನೆ ಹುಡುಗನೇ ಸರ್. ಅವನು ಇವಾಗ ಬೆಳೆದಿರೋದು. ನಾನು ಅದೇ ಕೇಳ್ಕೊಂತೀನಿ ಎಲ್ಲರಿಗೂ, ಬಡವ್ರ ಮನೆ ಹುಡುಗರನ್ನ ಬೆಳೆಸಿ, ನಮ್ಮ ಹುಡುಗ ನಾನು ಬೆಳೆಸಿ ಅಂತ ಕೇಳ್ಕೊತೀನಿ. ಫೈನಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಧನುಷ್ ಅವರಿಗೆ ಯಾವ ರೀತಿ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ಕೊಡ್ತೀರಾ ಅಂತ? ಧನುಷು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾನೆ. ಅವ್ನು ಗೆದ್ದು ಬರ್ಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವದ ಆಟ. ಸೊ ಬರೀ ಟಾಸ್ಕ್ ಆಡಿದಾನೆ ಓಟ್ ಹಾಕಿ ಅಂತ ನಾವು ಕೇಳೋದಿಲ್ಲ, ಅಥವಾ ಬರೀ ವ್ಯಕ್ತಿತ್ವದಲ್ಲಿ ಚೆನ್ನಾಗಿದ್ದಾನೆ ಮಾಡಿ ಅಂತ ನಾವು ಕೇಳೋದಿಲ್ಲ, ಅಥವಾ ಮನೆ ಕೆಲ್ಸಗಳೆಲ್ಲ ಮಾಡ್ಬಿಟ್ಟಿದ್ದಾನೆ ದಯವಿಟ್ಟು ಅವ್ನಿಗೆ ವೋಟ್ ಮಾಡಿ ಅಂತ ಕೇಳಲ್ಲ. ಎಲ್ಲಾ ವಿಷಯದಲ್ಲೂ ಚೆನ್ನಾಗಿ ಮಾಡಿದ್ದಾನೆ. ಕೆಲ್ಸಗಳ ಮಾಡೋದಾಗ್ಲಿ, ಟಾಸ್ಕ್ ಮಾಡೋದಾಗ್ಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾನೆ. ನಾನು ಈ ಕರ್ನಾಟಕ ಜನತೆಗೆ ಏನ್ ಕೇಳ್ಕೊಂತೀನಿ ಅಂತಂದ್ರೆ, ಎಲ್ಲರೂ ದಯವಿಟ್ಟು ಧನುಷ್ನ ವೋಟ್ ಮಾಡಿ, ಈ ಸರಿ ನಮ್ಮ ಹುಡುಗನ ಗೆಲ್ಸ್ಕೊಡಿ, ಬಹಳ ಉನ್ನತ ಮಟ್ಟದಲ್ಲಿ ಬೆಳೀಲಿ ನಮ್ಮ ಧನುಷ್ ಅವರು. ಇದೇ ನನ್ನ ರಿಕ್ವೆಸ್ಟ್ ಎಲ್ಲರಿಂದ. ದಯವಿಟ್ಟು ಧನುಷ್ ಗೌಡನ ವೋಟ್ ಮಾಡಿ. ಥ್ಯಾಂಕ್ ಯು ಸರ್, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ, ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಾಗಿತ್ತು ಧನುಷ್ ಗೌಡ ಅವರ ಜಿಮ್ ಕೋಚ್, ಅದರ ಜೊತೆಗೆ ಅವರ ಗೆಳೆಯರಾಗಿರುವಂತಹ ಅಮಿತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.